ಹಿಂದೂಗಳ ಹಬ್ಬ ಬಂದಂಥ ಸಂದರ್ಭದಲ್ಲಿ ಕಾನೂನು ನೆನಪಾಗ್ತದೆ. ಹಿಂದೂಗಳ ಹಬ್ಬ ಬಂದಂಥ ಸಂದರ್ಭದಲ್ಲಿ ಕಾನೂನು ನೆನಪಾಗ್ತದೆ. ಆವಾಗ ಸುಪ್ರೀಂ ಕೋರ್ಟ್ ಹಂಗೆ ಹೇಳಿತ್ತು, ಹೈಕೋರ್ಟ್ ಹಿಂಗೆ ಹೇಳಿತ್ತು ಅಂಥೇಳಿ ಹಿಂದೂಗಳ ಹಬ್ಬದ ವಾತಾವರಣವನ್ನು ಕೆಡಿಸ್ತಕ್ಕಂಥ ಕಾರ್ಯದಲ್ಲಿ ಇವತ್ತು ಜಿಲ್ಲಾಡಳಿತ ತೊಡಗಿದೆ ಅಂಥೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. 125 ಡಿಸಿಬಲ್ ಮೇಲ್ಪಟ್ಟ ಪಟಾಕಿ ನಿಷೇಧ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಅಂದರೆ ಇದು ಹಿಂದೂಗಳ ಹಬ್ಬದಲ್ಲಿ ಇವರಿಗೆ ಇದು ಜ್ಞಾಪಕಕ್ಕೆ ಬರ್ತದೆ. ಆದರೆ ಮಸೀದಿಗಳ ಮೇಲೆ ಬೆಳಗ್ಗೆ 5 ಗಂಟೆ ಅವರಿಗೆ ತಿಳಿದಾಗ ಇಡೀ ಊರಿಗೆ ಕೇಳೋ ಹಾಗೆ ಕೂಗೋದ್ರ ಕಡೆಗೆ ಸುಪ್ರೀಂ ಕೋರ್ಟ್ ಅದಕ್ಕೂ ಕೂಡ ಕಡಿವಾಣ ಹಾಕಿರ್ತಕ್ಕಂಥದ್ದು ಈ ಜಿಲ್ಲಾಧಿಕಾರಿಗಳಿಗೆ ನೆನಪು ಬರಲ್ವಾ? ಅಥವಾ ಜಿಲ್ಲಾಧಿಕಾರಿಗಳು ಬರೀ ಹಿಂದೂಗಳ ವಿರುದ್ಧವಾಗಿರ್ತಕ್ಕಂಥ ಕೋರ್ಟ್ಗಳ ಜಡ್ಮೆಂಟ್ಗಳು ಮಾತ್ರ ಇವರಿಗೆ ಗೊತ್ತಾಗ್ತದೆನಾ? ಇವತ್ತು 125 ಡಿಸಿಬಲ್ ಮೇಲ್ಪಟ್ಟ ಪಟಾಕಿ ಆರಿಸ್ಬೇಡ್ರಿ ಅನ್ನೋರು ಅವರು ಯಾಕೆ ಮಸೀದಿ ದರ್ಗಾಗಳ ಮೇಲೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಒಯ್ಕೊಳ್ತಾರಲ್ಲ, ಅವ್ರಿಗೆ ಕೇಳ್ತಕ್ಕಂಥ ಧೈರ್ಯ ಇವ್ರಿಗಿಲ್ವಾ? ಇದ್ರ ಜೊತೆಯಲ್ಲಿ ನಾನು ಭಾಳ ಸಾರಿ ನೋಡಿದ್ದೀನಿ, ನಮ್ಮ ಜಿಲ್ಲಾಧಿಕಾರಿಗಳು SP ಅವರು PJ ಬಡಾವಣೆಯ ರಾಮಣ್ಕೋ ಸರ್ಕಲ್ನಲ್ಲಿ ಹೆಲ್ಮೆಟ್ ಇಲ್ದವ್ರು ನಡೀತಾರೆ. ಒಮ್ಮೆ ಜಿಲ್ಲಾಧಿಕಾರಿಗಳು ಬಾಲಕ ಡ್ರೈವಿಂಗ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಹಿಡಿದು ಕೊಟ್ಟರು. ಇವರಿಗೆ ಬರೀ ರಿಂಗ್ ರೋಡ್, ರಾಮಣ್ಕೋ ಸರ್ಕಲ್, PJ ಬಡಾವಣೆ, MC ಕಾಲೋನಿಯಲ್ಲಿ ಮಾತ್ರ ಇವ್ರಿಗೆ ಕಾನೂನು ಕಾಣ್ತದ? ಹಳೆ ಭಾಗದ ಆಜಾದ್ ನಗರ, ಭಾಷಾ ನಗರ, ಇಲ್ಲಿ ಹೆಲ್ಮೆಟ್ ಬದಲಿ ಟೋಪಿ ಹಾಕ್ಕೊಂಡು ಓಡಾಡ್ತಾರಲ್ಲ, ಅವ್ರನ್ನ 8 ಜನ ಹಿಡ್ದಿದ್ದೀರಿ ನೀವು. ಟೋಪಿ ಹಾಕ್ಕೊಂಡು ಹೋಗೋರು ಒಂದು ಕಾನೂನು, ಕುಂಕುಮ ಹಚ್ಕೊಂಡವ್ರಿಗೆ ಒಂದು ಕಾನೂನಾ ನಿಮ್ಮ ಜಿಲ್ಲೆಯಲ್ಲಿ? ಇವತ್ತು SP ಅವರು ಸರ್ಕಲ್ನಲ್ಲಿ ನಿಂತ್ಕೊಂಡು ಹೆಲ್ಮೆಟನ್ನು ಹಿಡಿತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನ್ಯಾಯಬೆಲೆ ಅಂಗಡಿ ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾ? ಗಾಂಜಾ, ಮಟ್ಕ, ಅಫೀಮು ಡ್ರಗ್ ಹಾವಳಿ ದಾವಣಗೆರೆಯಲ್ಲಿ ಎಷ್ಟು ಆಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾ? ನೀವು ಹೆಲ್ಮೆಟ್ ಹಾಕೋದನ್ನ ಹಿಡಿಬೇಡ್ರಿ ಅಂತ ಹೇಳಲ್ಲ, ಆದರೆ ಹಳೆ ಭಾಗದ ಟೋಪಿ ಹಾಕ್ಕೊಂಡು ಹೋಗ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೇಸ್ ಹಾಕಿದ್ದೀರಾ? ನಾವು ಕುಂಕುಮ ಹಚ್ಕೊಂಡವರು 80% 90% ಹೆಲ್ಮೆಟ್ ಹಾಕ್ತೀವಿ, 90% ಕಾನೂನು ಪಾಲನೆ ಮಾಡ್ತೀವಿ. 100ಕ್ಕೆ 100 ಕಾನೂನು ಪಾಲನೆ ಮಾಡದೇ ಇರೋರ ಮೇಲೆ ನೀವು ಯಾಕೆ ಅಲ್ಲೋಗಿ ನಿಲ್ಲಲ್ಲ? ಯಾಕೆ SP ಅವರು ಆಜಾದ್ ನಗರ, ಭಾಷಾ ನಗರ ಅಲ್ಲೋಗಿ ನಿಲ್ಲಲ್ಲ? ಅಲ್ಯಾಕೆ ಹೆಲ್ಮೆಟ್ ಬಗ್ಗೆ ನೀವು ಕಡ್ಡಾಯ ಮಾಡಲ್ಲ? ಇದು ಒಬ್ರಿಗೊಂದು ಕಾನೂನಾ? ಇನ್ನು ಜಿಲ್ಲಾಧಿಕಾರಿಗಳು ಮಾತೆತ್ತಿದರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಜಡ್ಮೆಂಟ್. ಇದೇ ದಾವಣಗೆರೆಯ ವಕೀಲರಾದಂಥ ರಾಘವೇಂದ್ರ ಅವರು 2023ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಯಾವುದೇ ಸಂದರ್ಭದಲ್ಲಿ ಬದುಕಿರ್ತಕ್ಕಂಥವ್ರ ಹೆಸರನ್ನು ಇಡಕೂಡದು, ಸಾರ್ವಜನಿಕ ಸ್ಥಳಗಳಿಗೆ, ಸಾರ್ವಜನಿಕ ಕಚೇರಿಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ಬದುಕಿರ್ತಕ್ಕಂಥವ್ರ ಹೆಸರು ಇಡೋಂಗಿಲ್ಲ ಅಂತೇಳಿ ಜಡ್ಮೆಂಟ್ ಕೊಟ್ಟಿದೆ. ಇದೇ
ರೀತಿಯ ಚನ್ನಗಿರಿಯ ಮಾಡಾಳು ವಿರೂಪಾಕ್ಷಪ್ಪನವರ ಕ್ರೀಡಾಂಗಣ ಅಂಥೇಳಿ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ 2012ರಲ್ಲಿ ಅವ್ರ ಹೆಸರು ಅವರೇ ಇಟ್ಕೊಂಡಿದ್ರು. ಆಗ ಕೋರ್ಟ್ ಮೂಲಕ ಆ ಹೆಸರನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಇದೇ ದಾವಣಗೆರೆ ಜಿಲ್ಲಾಧಿಕಾರಿಗಳು ಮಾಡಿದರು. ಆದರೆ ರಾಘವೇಂದ್ರ ಅವರು 23ರಲ್ಲಿ ಕೇಸ್ ಹಾಕಿದಂಥ ಸಂದರ್ಭದಲ್ಲಿ 16/6/25 ಅಂದರೆ 4 ತಿಂಗಳ ಹಿಂದೆ ಹೈಕೋರ್ಟ್ ಆದೇಶ ನೀಡಿದೆ. ಯಾವ ರೀತಿ ಚನ್ನಗಿರಿಯ ಮಾಡಾಳು ವಿರೂಪಾಕ್ಷಪ್ಪನವರ ಹೆಸರನ್ನು ಕ್ರೀಡಾಂಗಣಕ್ಕೆ ತೆಗೆದಿದ್ದೀರೋ ಅದೇ ರೀತಿ ಶಾಮನೂರು ಶಿವಶಂಕರಪ್ಪನವರು ಮತ್ತು ಮಲ್ಲಿಕಾರ್ಜುನ ಅವರ ಹೆಸರಿರ್ತಕ್ಕಂಥದ್ದನ್ನ ತೆಗಿಲಿಕ್ಕೆ ಆದೇಶ ಮಾಡಿದೆ. ಹೈಕೋರ್ಟ್ ಆದೇಶ ಆಗಿ 4 ತಿಂಗಳಾಗಿದೆ. ಇವತ್ತು ಜಿಲ್ಲಾಧಿಕಾರಿಗಳು ಅದರಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆ ಜಿಲ್ಲಾಧಿಕಾರಿಗಳು ಅವರು ಇದ್ದಂಥ ಅವರ ವಕೀಲರು ಈ ಹೈಕೋರ್ಟ್ ಜಡ್ಜ್ಮೆಂಟ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆದರೆ ಇದೇ ಜಿಲ್ಲಾಧಿಕಾರಿಗಳು 4 ತಿಂಗಳಿಂದ ಸಂಬಂಧ ಇಲ್ಲದಂಥವ್ರಿಗೆ ನೋಟಿಸ್ ಕೊಡೋದು. ಅರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ನೀನೇನು ರೀ ಜಿಲ್ಲಾಧಿಕಾರಿಗಳೇ ಕೇಸ್ ನಡೆಸ್ತೀರಾ? ನೀವೇನು ಅವ್ರ ಮನೆ ಸೇವೆ ಮಾಡಲಿಕ್ಕೆ ಬಂದಿದ್ದೀರಾ ಇಲ್ಲಿಗೆ? ಮಾಡಾಳು ವಿರೂಪಾಕ್ಷಪ್ಪನವ್ರಿಗೆ ಒಂದು ಕಾನೂನು ಆದರೆ ಶಿವಶಂಕರಪ್ಪ ಮಲ್ಲಿಕಾರ್ಜುನ್ಗೆ ಒಂದು ಕಾನೂನಾ? ಇದು ಭಾಳ ದಿನ ನಡೆಯೋದಿಲ್ಲ. ಜಿಲ್ಲಾಧಿಕಾರಿಗಳೇ, ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಬೆಂಗಳೂರಿನಲ್ಲಿ ಲ್ಯಾಂಡ್ ಆರ್ಮಿಯಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಯುತವಾಗಿ ನೀವು ಆಡಳಿತ ಮಾಡಿದ್ದೀರಾ. ದಾವಣಗೆರೆಗೆ ಬಂದು ಯಾಕೆ ಸೇವಕರಂತೆ ನೀವು ಕೆಲಸ ಮಾಡ್ತಾಯಿದ್ದೀರಾ? ತತ್ಕ್ಷಣ ನೀವು ಹಿಯರಿಂಗ್ಗಳು ಮಾಡ್ತೀರಲ್ರಿ, 15 ದಿನಕ್ಕೊಂದು ಹಿಯರಿಂಗ್ ಮಾಡ್ತೀರಲ್ಲ. ಏನು ಹೈಕೋರ್ಟ್ ಆದೇಶ ಅಂದ್ರೆ ಅಷ್ಟು ಸುಲಭ ಆಯಿತಾ ನಿಮಗೆ? ಶ್ರೀಮಂತರ ಅಧಿಕಾರಸ್ಥರ ನೆರಳಿಗೋಸ್ಕರವಾಗಿ ಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡ್ತೀರಾ? ಇವತ್ತು ಕೋರ್ಟ್ನಲ್ಲಿ ನಿಮ್ಮ ಮೇಲೆ ಕೋರ್ಟಿನ ಆದೇಶವನ್ನು ನೀವು ಧಿಕ್ಕರಿಸಿದ್ರಿ ಅಂತೇಳಿ ನಾವು ಹೋಗ್ತೀವಿ. ಆದರೆ ಆ ಒಂದು ಕಾರ್ಯವನ್ನು ನಮಗೆ ಅಷ್ಟು ತೊಂದರೆ ಕೊಡ್ತೀರ ನೀವು ಜಿಲ್ಲಾಧಿಕಾರಿಗಳೇ. ಆದಷ್ಟು ಬೇಗ ಯಾವ ರೀತಿ ಅಂಥ ಪಟಾಕಿ ಹೊಡಿಬೇಡ್ರಿ. ಗಣೇಶ ಹಬ್ಬನಲ್ಲಿ DJ ಅದು ಬೇಡ ಇದು ಬೇಡ, ಕೋರ್ಟ್ ಹೇಳಿದೆ ಕಾನೂನು ಹೇಳಿದೆ ಅಂತ ಹೇಳ್ತೀರಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಸ್ವಾಮಿ, ಬದುಕಿರೋರು ಹೆಸರಿಟ್ಕೊಡ್ದು ಅದನ್ನು ಹೈಕೋರ್ಟ್ ಎತ್ತಿಡ್ದಿದೆ. ನಿಮ್ಮ ಜಿಲ್ಲಾಧಿಕಾರಿಗಳೇ 12ರಲ್ಲಿ ಮಾಡಾಳು ವಿರೂಪಾಕ್ಷಪ್ಪನವ್ರ ಹೆಸರು ತೆಗೆಸಿದೆ. ಯಾಕೆ ಈಗ ಸಚಿವರು ಅವ್ರ ತಂದೆಯವ್ರ ಹೆಸರು ತೆಗಿಯೋಕ್ಕಾಗಲ್ವಾ? ಯಾರೇ ಇರಲಿ ಅವರು ಬದುಕಿರ್ತಕ್ಕಂಥವ್ರ ಹೆಸರನ್ನು ಆದಷ್ಟು ಬೇಗ ನೀವು ಕೋರ್ಟ್ ನಡೆಸೋಕ್ಕಲ್ಲ ಆದೇಶ ಮಾಡಿರೋದು ಹೈಕೋರ್ಟು. ತೆಗೆದೇ ಹೋದರೆ ನಿಮ್ಮ ಕಚೇರಿ ಮುಂದೆ ಧರಣಿ ಕೂರ್ತೀವಿ. ನಿಮ್ಮನ್ನು ಮುಂದಿನ ದಿನದಲ್ಲಿ ಅಷ್ಟು ಸುಲಭವಾಗಿ ಬಿಡಲ್ಲ. ಯಾವ ಕಾರಣ ಇಟ್ಕೊಂಡು ನೀವು ಕೇಸ್ ನಡೆಸ್ತಿದ್ದೀರಾ? ಸಂಬಂಧ ಇಲ್ಲದವ್ರಿಗೆ ಯಾಕೆ ನೀವು ಕೋರ್ಟಿಗೆ ಕರೀತಾ ಇದ್ದೀರಾ? ನೀವು ಕೋರ್ಟಿಗೂ ಕೂಡ ಅವಮಾನ ಮಾಡ್ತಾ ಇದ್ದೀರಾ. ನಿಮಗೆ ಜಿಲ್ಲಾ ಸಚಿವರ ಮೇಲೆ, ಅವರ ತಂದೆ ದಕ್ಷಿಣದ ಶಾಸಕರ ಮೇಲೆ ಕಾನೂನು ರೀತ್ಯ ಕ್ರಮ ತೆಗೆದುಕೊಳ್ಳೋಕೆ ಆಗದೇ ಇದ್ದರೆ ದಯವಿಟ್ಟು ನೀವು ಬೇರೆ ಜಾಗಕ್ಕಾದರೂ ಹೋಗಿ. RSS ಸ್ವಯಂ ಸೇವಕರಿಗೆ ಭಯ ನೀಡ್ತಕ್ಕಂಥದ್ದು, ಸರ್ಕಾರಿ ನೌಕರರು RSSಲ್ಲಿ ಭಾಗವಹಿಸಿದರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂಥೇಳಿ ಇವತ್ತು ಮಾನ್ಯ ಪ್ರಿಯಾಂಕಾ ಖಾರ್ಗೆ ಅವರು ಹೇಳಿದ್ದಾರೆ. ಅರೆ ಸರ್ಕಾರಿ ಅಲ್ಪಸಂಖ್ಯಾತ ನೌಕರರು ರಸ್ತೆಯಲ್ಲಿ ನಮಾಜ್ ಮಾಡ್ತಾ ನಮಗೆ ಬೆನ್ನು ತೋರಿಸ್ಕೊಂಡು ಸಂಚಾರಕ್ಕೆ ತೊಂದರೆ ಕೊಡ್ತಾರಲ್ಲ,
ಅವ್ರಿಗೆ ಕಾನೂನಿಲ್ವಾ? ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ಅಂಥೇಳಿ ಯಾವ ಕಾನೂನಿದೆ? ಯಾವ ಕಾನೂನಲ್ಲಿ ಹೇಳಿದ್ದಾರೆ ಭಾಗವಹಿಸಬಾರ್ದು ಅಂಥೇಳಿ? ಅವ್ರು ಸರ್ಕಾರ ತಿಳಿಸ್ಲಿ, ಸರ್ಕಾರಿ ನೌಕರು ಯಾವುದ್ರಲ್ಲಿ ಭಾಗವಹಿಸಬೇಕು ಅಂಥೇಳಿ. RSS ಒಂದು ಸೇವಾ ಮನೋಭಾವದಿಂದ ನಮ್ಮ ದೇಶದಲ್ಲಿ ಕಾರ್ಯವನ್ನು 100 ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಮುಂದಿನ ದಿನದಲ್ಲಿ ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ಮಾಹಿತಿ ಬಂತು, RSS ಕಚೇರಿ ಮೇಲೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾರೆ, ಮುತ್ತಿಗೆ ಹಾಕ್ತಾರೆ. ಅರೆ ಬರಲಿ ಅವರು. RSS ಏನು ಮಾಡಿದೆ? ದಾವಣಗೆರೆ RSS ನಿಮಗೇನು ಮಾಡಿದೆ? ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದೆನಾ? ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆ ಕೂಗ್ತಕ್ಕಂಥದ್ದು RSSನವರು. ಇವತ್ತು ದೇಶಭಕ್ತ ಸಂಘಟನೆ ಮೇಲೆ ಈ ರೀತಿಯ ಒತ್ತಡವನ್ನು ಸರ್ಕಾರ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅವರ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಿತ್ತು ಅಂಥೇಳಿ ಹೇಳ್ತಾರೆ. ಅದು ಆಗಿರಬೇಕು. ಸಿದ್ದರಾಮಯ್ಯನವರು ತಮ್ಮ ಪಕ್ಷದ ಒಳಜಗಳ DK ಶಿವಕುಮಾರ್ ಎಲ್ಲಿ ಮುಖ್ಯಮಂತ್ರಿ ಆಗ್ತಾರೋ ಅಂಥೇಳಿ ಶಾಸಕರ ಮನಸ್ಸನ್ನು ಸೆಳಿಲಿಕ್ಕೆ ಇವತ್ತು RSS ಮೇಲೆ, ಹಿಂದೂಗಳ ಹಬ್ಬದ ಮೇಲೆ, ಹಿಂದೂಗಳ ಸಂಘಟನೆ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ಒಂದು ಕಾರ್ಯ ಕೈ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ದೇಶಭಕ್ತ ಹಿಂದೂ ಧರ್ಮ ರಕ್ಷಕರು ಇಂತಹ ಹೆದರಿಕೆಗಳಿಗೆ ಎದುರೋರಲ್ಲ. ಇವತ್ತು ಈ ಎಲ್ಲವನ್ನು ಹಿಂದೂ ಸಂಘಟನೆ, ಹಿಂದೂಗಳು ಗಮನಿಸ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಯಾವುದೇ ಅನಾಹುತ ಆದರೆ ಅದಕ್ಕೆ ಸರ್ಕಾರವೇ ಕಾರಣ, ಸಿದ್ದರಾಮಯ್ಯನವರೇ ಕಾರಣ